ರಾಜ್ಯ ಸರ್ಕಾರ ಬಡವರ ಹೊಟ್ಟೆ ತುಂಬಲು ಆರಂಭಿಸಿರುವಂತಹ ಅನ್ನಭಾಗ್ಯ ಯೋಜನೆಗೆ ಈಗ ಕನ್ನ ಬಿದ್ದಿದೆ. ಈ ರಾತ್ರಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಬರೋಬ್ಬರಿ 49 ಟನ್ ಪಡಿತರ ಅಕ್ಕಿ ಅಕ್ರಮವಾಗಿ ಸಾಗಾಟವಾಗ್ತಾ ಇರುವಂತಹ ವೇಳೆ ರೈಡ್ ನಡೆಸಿದ ಪೊಲೀಸರು 2 ಲಾರಿ ಮತ್ತು 4 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡ ಜನರಿಗಾಗಿ ಅನ್ನಭಾಗ್ಯ ಯೋಜನೆಯನ್ನ ರೂಪಿಸಿ ತಿಂಗಳಿಗೆ ನಿಗದಿತ ಪ್ರಮಾಣದಲ್ಲಿ ಪಡಿತರ ಅಕ್ಕಿ ನೀಡ್ತಾ ಇವೆ. ಈ ಯೋಜನೆಯ ಗುರಿ ರಾಜ್ಯದ ಯಾವುದೇ ನಾಯಕನು ಹಸುವಿನಿಂದ ಬಳಲದಂತೆ ನೋಡಿಕೊಳ್ಳುವುದು. ಆದ್ರೆ ಈ ಯೋಜನೆಗೆ ಕಣ್ಣು ಹಾಕಿರುವಂತಹ ಯಾರೋ ಸಾಮಾನ್ಯ ಕ್ರಿಮಿನಲ್ಗಳಲ್ಲ, ಇದು ಡಾನ್ ಮಾಫಿಯಾ ಶೈಲಿಯ ಪಡಿತರ ಅಕ್ಕಿ ಕಳ್ಳತನ. ಎಸ್, ಹಾವೇರಿ ಜಿಲ್ಲೆಯಿಂದ ಹುಬ್ಬಳ್ಳಿಯತ್ತ ಸಾಗ್ತಾ ಇದ್ದಂತಹ 49 ಟನ್ ಪಡಿತರ ಅಕ್ಕಿಯನ್ನ 2 ಲಾರಿಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು. ಸೂಕ್ತ ಮಾಹಿತಿಯ ಮೇರೆಗೆ ಬೆಂಡಿಗೆರೆ ಪೊಲೀಸರು ರೇಡ್ ಮಾಡಿದ್ದಾರೆ. 2 ಲಾರಿ ಮತ್ತು 4 ಆರೋಪಿಗಳು ಈಗ ಪೊಲೀಸರ ವಶದಲ್ಲಿದ್ದಾರೆ. ರಾತ್ರಿ ಗೋಡಾನ್ಗೆ ಸೇರುವ ಮೊದಲು ಎಲ್ಲವೂ ಯೋಜಿತ ಪ್ರೀ ಪ್ಲಾನ್ಡ್ ಆಗಿತ್ತು. ಪಡಿತರದಾರರಿಗೆ ಹಣದ ಆಮಿಷ ತೋರಿಸಿ ಅವರಿಗೆ ಸಿಗಬೇಕಾದಂತಹ ಅಕ್ಕಿಯನ್ನ ಕಡಿಮೆ ಬೆಲೆಯಲ್ಲಿ ಖರೀದಿಸುತ್ತಾರೆ. ನಂತರ ಅದನ್ನ ಪಾಲಿಶ್ ಮಾಡಿ ಬ್ರ್ಯಾಂಡ್ ಪ್ಯಾಕಿಂಗ್ ಮಾಡ್ತಾರೆ. ಕೊನೆಗೆ ಅಧಿಕ ದರದೊಂದಿಗೆ ವ್ಯಾಪಾರ ಮಾರುಕಟ್ಟೆಗೆ ಕಳುಹಿಸ್ತಾ ಇದ್ರು. ಪೊಲೀಸರು ಸದ್ಯದಲ್ಲೇ ಪೂರ್ವ ದಾಖಲೆ ಪರಿಶೀಲನೆಯನ್ನ ಮಾಡಿ ಲಾರಿ ಮಾಲೀಕನ ಮಾಹಿತಿ ಮತ್ತು ಅಕ್ಕಿ ಸಾಗಾಟದ ದಾಖಲೆಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೀವೇ ಕೇಳಿ. ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಶಿವಪ್ಪ ಅಂತ ನಮ್ಮ ಆಹಾರ ನಿರೀಕ್ಷಕರು ಏನಿದ್ದಾರೆ ಅವರ ಒಂದು ಫಿರ್ಯಾದ್ ಮೇಲೆ ಒಟ್ಟು ಸುಮಾರು 49 ಟನ್ ಅಷ್ಟು ಅಕ್ಕಿ 2 ಲಾರಿಲಿ ಒಂದು ಲಾರಿಲಿ 30 ಟನ್ ಮತ್ತು ಇನ್ನೊಂದು ಲಾರಿಲಿ 19 ಟನ್ ಸೇರಿದಂತೆ ಒಟ್ಟು 49 ಟನ್ ಅಕ್ಕಿ ಇದ್ದದ್ದು ನಾವು ಒಂದು ಪ್ರಕರಣವನ್ನ ಮಾಡಿದ್ದೇವೆ. ಇದರಲ್ಲಿ ಶಿವಪ್ಪ ಅನ್ನೋರ ಕಡೆಯಿಂದ ಕಂಪ್ಲೇಂಟ್ ಅನ್ನು ತಗೊಳ್ಳಲಾಗಿದೆ. ಇದು ಹುಬ್ಬಳ್ಳಿ ದಕ್ಷಿಣ ಭಾಗಕ್ಕೆ ಅಂದ್ರೆ ಏನು ಹಾವೇರಿ ಆ ಭಾಗ, ಹಾವೇರಿ ಮತ್ತೆ ಬೇರೆ ಬೇರೆ ತಾಲೂಕುಗಳಿಂದ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದೇನು ನಮ್ಮ PDS ರೈಸ್ ಏನಿದೆ, ಅನ್ನಭಾಗ್ಯದ ರೈಸ್ ಏನಿದೆ, ಇದನ್ನ ಕದ್ದಿರೋ ಸಾಧ್ಯತೆ ಇದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ನಮಗೆ ನೀಡಲಾಗಿರುವಂತಹ ಕಂಪ್ಲೇಂಟ್ ಅಲ್ಲಿ ತಿಳಿದು ಬಂದಿದೆ. ಈ ಲಾರಿಗಳು ಮತ್ತೆ ಲಾರಿ ಜೊತೆ ಇದ್ದಂತ ಆರೋಪಿಗಳೇನಿದ್ದಾರೆ ಇವರೆಲ್ಲ ಗುಜರಾತ್ ಮೂಲದವರು ಇದ್ರು ಅನ್ನೋದು ತಿಳಿದು ಬಂದಿದೆ. ಈಗ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ಬಂದ್ರು, ಯಾರು ಇದನ್ನ ಲೋಡ್ ಮಾಡಿಕೊಟ್ರು, ಮತ್ತೆ ಅವರಿಗೆ ಎಲ್ಲಿಂದ ಬಂತು ಅನ್ನೋದನ್ನ ತನಿಖೆ ಮಾಡಲಾಗ್ತಾ ಇದೆ. ನಾನಿನ್ನೂ ಇದನ್ನ ಡೀಟೇಲ್ಸ್ ತಗೊಂಡಿಲ್ಲ. ಇನ್ಸಿಡೆಂಟ್ ಆಗಿರೋದು ಅದಷ್ಟೇ ಗೊತ್ತು. ನಾನಿನ್ನು ವಿಸಿಟ್ ಕೂಡ ಮಾಡಬೇಕು. ಯಾರು ಏನು ಯಾರೇ ಇರಲಿ ಅದನ್ನ ಕ್ರಮ ತಗೊಳ್ಳಿಕ್ಕೆ ನಾವು ನಮ್ಮ ಅಧಿಕಾರಿಗಳು ಹೇಳ್ತೀವಿ. ನಂಗೆ ಗೊತ್ತಿಲ್ಲ ಯಾರ ಕಡೆಯಿಂದ ಅಂತಂದು ಇನ್ನು ಆರೋಪಿಗಳನ್ನ ಇಂಟ್ರಾಗೇಷನ್ ಮಾಡಬೇಕು. ಮತ್ತೆ ಇದು 49 ಟನ್ ಅಂದ್ರೆ ಏನ್ ಸುಮ್ನೆ ಒಂದ್ ಯಾವ್ದೋ ಪಿಕಪ್ ಗಾಡಿಲೋ ಯಾವ್ದೋ ಒಂದು ಲಗೇಜ್ ಆಟೋದಲ್ಲೋ ಹೋಗ್ತಿರುವಂತದ್ದಲ್ಲ. ಇಷ್ಟು ರೈಸ್ ಕಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಬಹಳ ವ್ಯವಸ್ಥಿತವಾಗಿ ಒಂದು ಜಾಲದ ರೀತಿಯಲ್ಲಿ ಇರುತ್ತೆ. ಅದು ಯಾವ ರೀತಿ ಜಾಲ ಇದೆ ಮತ್ತೆ ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ತನಿಖೆ ವ್ಯಾಪ್ತಿಗೆ ತರುವಂತ ಕೆಲಸ ಮಾಡಲಾಗಿದೆ. 4 ಜನ ನಾವು ವಶಕ್ಕೆ ತಗೊಂಡಿದ್ದೀವಿ. ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತೀವಿ. 4 ಜನದ್ದು ಕೂಡ ಭರತ್ ಚಾವ್ಡಾ, ರಾಜು ಚಾವ್ಡಾ, ಅಂದಾಬಾಯಿ ವಕಾದರ್ ಮತ್ತು ಜೈರಾಮ್ ಉಗ್ರೇಜಾ 4 ಜನ ಗುಜರಾತ್ ರಾಜ್ಯದವರಿದ್ದಾರೆ. ಬೇಸಿಕಲಿ ಇವರು ಲಾರಿ ಡ್ರೈವರ್ಗಳು ಮತ್ತೆ ಲಾರಿ ಡ್ರೈವರ್ ಜೊತೆಗಿದ್ದಂತವರು. ಎಲ್ಲಿಂದ ಲೋಡ್ ಮಾಡ್ಕೊಂಡ್ಬಂದ್ರು ಸಂಪೂರ್ಣವಾಗಿ ಎಲ್ಲ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಸಮಗ್ರ ತನಿಖೆ ಮಾಡಿ ಪ್ರತಿಯೊಬ್ಬರು ಯಾರು ಈ ಒಂದು ವ್ಯವಸ್ಥಿತ ಅಕ್ಕಿ ಕಳ್ಳತನ ಪ್ರಕರಣದಲ್ಲಿದ್ದಾರೆ ಅವ್ರನ್ನೆಲ್ಲರನ್ನು ಪತ್ತೆ ಮಾಡಲಾಗಿದೆ. ಈ ಕೃತ್ಯವು ಶ್ರೇಣಿಬದ್ಧವಾದ ಕ್ರೈಮ್ ಆಗಿದ್ದು ಹಿನ್ನೆಲೆಯಲ್ಲಿ ಮಾಫಿಯಾ ಶೈಲಿಯ ಸಂಚು ಇರುವ ಸಾಧ್ಯತೆ ಇದೆ. ಹಾವೇರಿ, ದಾವಣಗೆರೆ, ಗದಗ, ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪಡಿತರ ಅಕ್ಕಿಯ ಅಕ್ರಮ ಸಾಗಾಟದ ಮಾಹಿತಿ ಈಗ ಪೊಲೀಸ್ ಇಲಾಖೆಗೆ ಲಭ್ಯವಾಗಿದೆ. ಅಕ್ಕಿ ಕಿಂಗ್ ಪೈನ್ಗಳು ಪುಟ್ಟ ಡೀಲರ್ಗಳಿಂದ ಹಿಡಿದು ದೊಡ್ಡ ಸಾಗಣೆದಾರರ ತನಕ ಎಲ್ಲರೂ ಈ ದಂಧೆಯಲ್ಲಿ ಕೈ ಜೋಡಿಸಿರುವ ಶಂಕೆ ಈಗ ವ್ಯಕ್ತವಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.
84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.